ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಹೊಸ ಅಪ್ಡೇಟ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ. ಇಲ್ಲಿ ನಾವು ಫೋನ್ಪೇ ಬಿಸ್ನೆಸ್ಸಲ್ಲಿ ಯಾವ ರೀತಿ ಬ್ಯಾಂಕನ್ನು ಚೇಂಜ್ ಮಾಡಬೇಕು ಅಂಥದ್ದನ್ನು ಬಿಸ್ನೆಸ್ ಆ್ಯಪಲ್ಲಿ ಯಾವ ರೀತಿ ನಾವು ಚೇಂಜ್ ಮಾಡಬೇಕು, ಹೆಂಗೆ ಚೇಂಜ್ ಮಾಡೋದು, ಎಲ್ಲಿ ಹೋಗಿ ಆಪ್ಷನ್ನು ಅಪ್ಡೇಟು ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ನೋಡೋದನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಬಿಸ್ನೆಸ್ ಆ್ಯಪಲ್ಲಿ ಬ್ಯಾಂಕ್ ಅಕೌಂಟ್ ಎಲ್ಲಿ ಹೋಗಿ ಚೇಂಜ್ ಮಾಡೋದು ಅಂಥವೆಲ್ಲ ಗೊತ್ತಿರಲ್ಲ. ಹಾಗಾಗಿ ಈಗ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಫಸ್ಟು ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಬಿಸ್ನೆಸ್ ಆ್ಯಪ್ ಓಪನ್ ಮಾಡಬೇಕು. ಸೆಕೆಂಡ್ ಆಪ್ಷನ್ ಬಂದು ಬಿಸ್ನೆಸ್ ಆ್ಯಪಲ್ಲಿ ಕೆಳಗಡೆ ಅಕೌಂಟ್ ಅಂತ ಒಂದು ಸೆಕ್ಷನ್ ಇದೆ. ಇಲ್ಲಿ ಕೆಳಗಡೆ ಅಕೌಂಟ್ ಸೆಕ್ಷನಲ್ಲಿ ನಾನೀಗ ಕೆಳಗಡೆ ನಿಮಗೆ ಶೋ ಆಗ್ತಿದೆ ನೋಡಿ, ಹಿಸ್ಟ್ರಿ, ಅಕೌಂಟ್, QR ಕೋಡ್, ಹೋಮ್. ಇಲ್ಲಿ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಕೌಂಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟು ನಿಮಗೆ ವ್ಯೂ ಮ್ಯಾನೇಜ್ ಯುವರ್ ಬ್ಯಾಂಕ್ ಅಕೌಂಟ್, ಬಿಸ್ನೆಸ್ ಪ್ರೊಫೈಲ್, KYC, ಮೈ ಆರ್ಡರ್ ಅಂತ ಇದೆ. ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್, ವ್ಯೂ ಬ್ಯಾಂಕ್ ಅಕೌಂಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ನಾನು ಒಂದು ಸಿಂಪಲ್ ಜಿಯೋ ಪೇಮೆಂಟ್ಸ್ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀವು ನಿಮ್ಮ ಬ್ಯಾಂಕ್ ಆಲ್ರೆಡಿ ನಿಮ್ಮದು ಯಾವ್ದಾದ್ರು ನ್ಯಾಷನಲೈಸ್ ಬ್ಯಾಂಕ್ ಯಾವುದಿದೆ, ಎಕ್ಸಾಂಪಲ್ ಈಗ ನಾನು ಜಿಯೋ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡಿರೋದು, ನನಗೀಗ ಬೇರೆ ಬ್ಯಾಂಕ್ ಬೇಕು, SBI ಬ್ಯಾಂಕ್ ನಾನು ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನು ಸೆಲೆಕ್ಟ್ ಮಾಡಿಕೊಂಡಿರ್ತೀರ ಆ ನೇಮು, ನೆಕ್ಸ್ಟು ನೀವು ಆ್ಯಡ್ ಮಾಡ್ತಿರೋ ನೇಮು ಎರಡೂ ಸೇಮ್ ಇರಬೇಕು. ಬ್ಯಾಂಕಿಂಗ್ ನೇಮ್, ಬ್ಯಾಂಕ್ ಅಕೌಂಟ್ ವಿಲ್ ಬಿ ಆ್ಯಡೆಡ್ ಅಂಡರ್ ದ ನೇಮ್ ಆಫ್. ಈ ನೇಮ್ ಇದೆ, ನಿಮ್ಮ ಬ್ಯಾಂಕಲ್ಲಿ ನೀವೇನು ಅಕೌಂಟ್ನ ಆ್ಯಡ್ ಮಾಡಿರ್ತೀರ, ಸೇಮ್ ಅಕೌಂಟ್ ನೇಮು ನೀವೇನು ಚೇಂಜ್ ಮಾಡ್ತಿದ್ದೀರ ಅದೇ ಅಕೌಂಟ್ ನೇಮು ಈ ಅಕೌಂಟಲ್ಲಿರೋ ನೇಮು ಎರಡೂ ಸೇಮ್ ಇರಬೇಕು. ಎಕ್ಸಾಂಪಲ್ ಈಗ ನೀವು ನಿಮ್ಮ ಬ್ಯಾಂಕ್ ಲಿಂಕ್ ಆಗಿರುತ್ತೆ ಬಿಸ್ನೆಸ್ ಅಕೌಂಟಿಗೆ. ನೀವೇನು ಮಾಡ್ತೀರಾ, ಈಗ ಮದರಿಂದೋ ಇಲ್ಲ ಫಾದರಿಂದೋ ಅಕೌಂಟ್ ಲಿಂಕ್ ಮಾಡಬೇಕು ಅಂತ ಇರ್ತೀರ, ಬಟ್ ಆಗಲ್ಲ. ನೀವು ಪ್ರೂಫು ಬಿಸ್ನೆಸ್ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ನೀವು ಯಾರು ಅಕೌಂಟ್ ಕೊಟ್ಟಿರ್ತೀರ, KYC ಪಾನ್ ಕಾರ್ಡ್ ಯಾರ್ದಾಗಿರುತ್ತೆ, ನೀವು ಬಿಸ್ನೆಸ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾರೆ ಅವ್ರದ್ದೇ ಅಕೌಂಟ್ ಕೊಡಬೇಕು. ಹಂಗಿದ್ರೆ ಮಾತ್ರ ನಿಮಗೆ ಬಿಸ್ನೆಸ್ ಆ್ಯಪಲ್ಲಿ ಅಕೌಂಟ್ ಲಿಂಕ್ ಆಗುತ್ತೆ, ಇಲ್ಲಾಂದರೆ ಅಕೌಂಟ್ ಲಿಂಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಚೇಂಜ್ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಚೇಂಜ್ ಬ್ಯಾಂಕ್ ಅಕೌಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಶೋ ಆಗುತ್ತೆ ನಿಮ್ಮ ಬ್ಯಾಂಕು. ನನಗೀಗ SBI ಬ್ಯಾಂಕ್ ಬೇಕು, SBI ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್, ಎಸ್, ಕನ್ಫರ್ಮ್. ಈ ಥರ ವೆರಿಫಿಕೇಷನ್ ತೊಗೊಳುತ್ತೆ. ವೆರಿಫಿಕೇಷನ್ ಆಗಿ ಈ ಥರ ಒಂದು ಕಂಪ್ಲೀಟೆಡ್ ಅಂತ ಒಂದು ಬರುತ್ತೆ, ಸೀಲು. ಕೆಳಗಡೆ ಡನ್ ಅಂತ ಕೊಡಿ. ಅದಾದಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಬ್ಯಾಂಕ್ ಅಕೌಂಟ್ ಚೇಂಜ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ನೀವೇನು ಮಾಡಬೇಕು, ಬ್ಯಾಕ್ ಬನ್ನಿ ಮತ್ತು ಹೋಮ್ ಪೇಜಿಗೆ ಬನ್ನಿ. ಇಲ್ಲಿ ಒಂದು ಸಲ ರಿಫ್ರೆಶ್ ಮಾಡಿದ್ರೆ ನಿಮಗೆ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನಿಮಗೆ ₹1 ಕ್ರೆಡಿಟ್ ಆಗಬೇಕು. ಕೆಲವೊಂದು ಟೈಮು ಲೇಟಾಗಿ ಕ್ರೆಡಿಟ್ ಆಗುತ್ತೆ, ಕೆಲವೊಂದು ಟೈಮ್ ಇಮಿಡಿಯೇಟ್ಲಿ ಕ್ರೆಡಿಟ್ ಆಗುತ್ತೆ. ಅವಾಗಲೇ ನಾನು ಬ್ಯಾಂಕ್ ಚೇಂಜ್ ಮಾಡ್ಬೇಕಾರೆ ನಾನು ಮಾಡಿರೋದಿದು. ಹಂಗಾಗಿ ₹1 ಅಂತ ಶೋ ಆಗ್ತಾಯಿದೆ. ಅದೇ ಥರ ಸೇಮು ನಿಮಗೆ ಕೆಲವೊಬ್ಬರಿಗೆ ಇಮಿಡಿಯೇಟ್ಲಿ ಕ್ರೆಡಿಟ್ ಆಗುತ್ತೆ, ಕೆಲವೊಬ್ಬರಿಗೆ ಲೇಟಾಗಿ ಕ್ರೆಡಿಟ್ ಆಗುತ್ತೆ. ಒನ್ಸು ನೀವು ಇಲ್ಲಿ ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡಿ 5 to 10 ಮಿನಿಟ್ಸ್ ಆದಮೇಲೆ ನಿಮಗೆ ಮೇಲ್ಗಡೆ ನೋಟಿಫಿಕೇಷನ್ ಬರುತ್ತೆ, ಬ್ಯಾಂಕ್ ಅಕೌಂಟ್ ಚೇಂಜಿಂಗ್ ಸಕ್ಸಸ್ಫುಲಿ ಅಂತೇಳಿ ಒಂದು ನೋಟಿಫಿಕೇಷನ್ ಬರುತ್ತೆ. ಅದಾದಮೇಲೆ ನೀವು ಮತ್ತೆ ನಿಮ್ಮ ಅಕೌಂಟ್ ಸೆಕ್ಷನಲ್ಲಿ ಹೋಗಿ ಬ್ಯಾಂಕ್ ಅಕೌಂಟ್ನ ನೀವು ಶೋ ಮಾಡಿದ್ರೆ ಇಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ ಚೇಂಜ್ ಆಗಿರುತ್ತೆ. ಪ್ಲಸ್ ಇಲ್ಲಿ ಅಕೌಂಟ್ ನಂಬರ್ ಚೇಂಜಿಂಗ್ ಇನ್ ಪ್ರೋಗ್ರೆಸ್ ಅಂತ ಇದೆಯಲ್ಲ, ಅದು ಕೂಡ ರಿಮೂವ್ ಆಗಿರುತ್ತೆ. ಸಿಂಪಲ್ ಇದೇ ಥರ. ನಿಮಗೆ ಮತ್ತೇನಾದ್ರು ಇದ್ರಲ್ಲಿ ಡೌಟ್ಸ್ ಏನಾರು ಇತ್ತು ಅಂದರೆ ನೀವು ಮೆಸೇಜ್ ಮಾಡ್ಬೋದು. ನಿಮಗೇನಾದ್ರು ಗೊತ್ತಾಗಿಲ್ಲ ಅಂದರೂ ಕೂಡ ಮೆಸೇಜ್ ಮಾಡ್ಬೋದು.
ಯಾವ ರೀತಿ ಮಾಡಬೇಕು ಏನಾದ್ರು ಕನ್ಫ್ಯೂಸ್ ಇತ್ತು ಅಂತ ಹೇಳಿದ್ರೆ ನೀವು ಇದರಲ್ಲಿ ಮೆಸೇಜ್ ಮಾಡಿ. ಸೊ ಓಕೆ, ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಸೊ ನಾನು ಮತ್ತೆ ವಿಡಿಯೋ ಆನ್ ಮಾಡಿದ್ದೇನೆ. ಸೊ ಇದರಲ್ಲಿ ನಮಗೆ ಕನ್ಫರ್ಮೇಷನ್ ಬಂತು ನೋಡಿ, ಯುವರ್ ಬ್ಯಾಂಕ್ ಅಕೌಂಟ್ ಅಪ್ಡೇಟ್ ಈಸ್ ಸಕ್ಸಸ್ಫುಲಿ ಅಂತೇಳಿ ಬಂದಿದೆ. ಸೊ ಈ ಥರ ನಿಮಗೆ ಒಂದು 5 ಮಿನಿಟ್ಸ್ ಇಲ್ಲ 2 ಮಿನಿಟ್ಸಲ್ಲಿ ಇಮಿಡಿಯೇಟ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ ಅಪ್ಡೇಟ್ ಸಕ್ಸಸ್ಫುಲಿ, ಯುವರ್ ನೆಕ್ಸ್ಟ್ ಸೆಟಲ್ಮೆಂಟ್ ವಿಲ್ ಬಿ ಗೋ ಟು ಅಪ್ಡೇಟ್ ಅಕೌಂಟ್. ನೀವೇನು ಅಕೌಂಟ್ ಅಪ್ಡೇಟ್ ಮಾಡಿರ್ತೀರ ಸೊ ಅದೇ ಬ್ಯಾಂಕ್ ಅಕೌಂಟಿಗೆ ನಿಮಗೆ, ಸೊ ಇವತ್ತಿಂದೇನು ನಿಮಗೆ ಪೇಮೆಂಟ್ ಆಗಿರುತ್ತೆ ಆ ಪೇಮೆಂಟು ನಿಮ್ಮ ಅಕೌಂಟಿಗೆ ಸೊ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು ನೋಡಿ, SBI ಬ್ಯಾಂಕ್ ಆ್ಯಡ್ ಆಗಿದೆ. ಸೊ ಈ ಥರ ನಿಮಗೆ ಅಕೌಂಟು ಆ್ಯಡ್ ಆಗುತ್ತೆ. ನೀವು ಯಾವ ಅಕೌಂಟ್ ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಮತ್ತು ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ಈ ಥರ. ಓಕೆ ಗಾಯ್ಸ್, ಥ್ಯಾಂಕ್ ಯು.